ಸರ್ವ ಜನಾಂಗದ ಶಾಂತಿಯ ತೋಟ. ಈ ಮಾತನ್ನ ಹೇಳಿದಂಥದ್ದು ಕುವೆಂಪುರವರು. ಇದನ್ನು ನಾವು ಪಾಲಿಸಿದ್ರೆ ವಿಶ್ವ ನೆಮ್ಮದಿಯಾಗಿರ್ತದೆ. ಮೈಸೂರು ದಸರಾ ಪ್ರತಿಷ್ಠಿತ ಹಾಗೂ ಪಾರಂಪರಿಕ. ಬಾನು ಮುಸ್ತಾಕ್ರವ್ರನ್ನ ಆಯ್ಕೆ ಮಾಡಿರೋಂಥದ್ದು ಸರಿನಾ ತಪ್ಪ? ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ವ್ಯವಸ್ಥೆನ ನಾನು ಹೇಳ್ತೀನಿ ಅಂತಂದ್ರೆ ಬಾನು ಮುಸ್ತಾಕ್ರವ್ರನ್ನ ಆಯ್ಕೆ ಮಾಡಿರೋದು ಸರಿ. ಹೇಗೆ ಇಸಲ್ಮಾನ್ ಧರ್ಮದ ಆಚರಣೆಯಲ್ಲಿ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿರವರು, ಯಡಿಯೂರಪ್ಪನವರು ತಲೆಗೆ ಟೋಪಿ ಧರಿಸಿ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ, ಅದೇ ರೀತಿ ಬಾನು ಮುಸ್ತಾಕ್ರವರು ಕೂಡ ಪಾರಂಪರಿಕ ದಸರಾವಾಗಿರುವುದರಿಂದ ಅರ್ಶಿನ, ಕುಂಕುಮ, ಹೂವು, ಸೀರೆ ಮುಡಿದು ದಸರಾ ಉದ್ಘಾಟಿಸೋದು ಸೂಕ್ತ ಅಂತೇಳಿ ನನ್ನ ಅಭಿಪ್ರಾಯನ ತಿಳಿಸ್ಬೋದು. ಇದಲ್ಲದೆ ಮೈಸೂರು ಭಾಗದಲ್ಲೇ CP ಕೃಷ್ಣಕುಮಾರ್ ಸಾಹೇಬರು ಅಂತ ಹಿರಿಯರಿದ್ದಾರೆ, ಅಂಥವ್ರನ್ನ ಉದ್ಘಾಟನೆ ಕರೆಯೋದು ಸೂಕ್ತವಾಗಿತ್ತು. ಥ್ಯಾಂಕ್ ಯು.